ಹೇಳಿ ಕರೆದಿದ್ದಕ್ಕೆ ಬೆಲೆ ಕೊಟ್ಟು ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು. ಕಲಾಕೃತಿ ಅದ್ಭುತವಾಗಿದೆ. ಈ ಕಡೆ ಬೆಳಕಿದೆ ತಗೊಂಡ್ಬಂದ್ರೆ ನೀವಂತೂ ವೈಟ್ ಆಗಿರೋ ಕಾಣ್ತೀರ. ನನ್ ಮಗ ಇಲ್ಲ, ಅದ್ ಯಾವ್ದೋ ಹೀರೋಯಿನ್ ಬಂದವ್ರೆ, ನಂಗೆ ಅವ್ಳು ಇಷ್ಟ ನೋಡದೆ ಕೊಡ್ತಾ ಇದ್ರೆ ಶರ್ಟ್ ಕಲಾಕಾರ 1 2 ಎಲ್ಲ ಮಾಡಿದ್ದೆ. ಇವರೇ ಈ ಮೂವಿಯ ಪ್ರೊಡ್ಯೂಸರ್. ನಮಸ್ಕಾರ ಬಿಸ್ಟನ್ಸ್, ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಕಲಾಕಾರ 3 ಮೂವಿ ಪ್ರೀಮಿಯರ್ ಶೋಗೆ. ನಮ್ಮ ಆತ್ಮೀಯರೊಬ್ರು ನಮ್ಮನ್ನ ಇನ್ವೈಟ್ ಮಾಡಿದ್ರು, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ನಿಮ್ಗೆ ಏನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಕನ್ನಡದ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಕೂಡ ಅಲ್ಲಿ ಆ ಶೋಗೆ, ಪ್ರೀಮಿಯರ್ ಶೋಗೆ ಇವತ್ತು ಬರ್ತಾ ಇದಾರೆ. ಹೋಗೋಣ, ಅವ್ರ ಜೊತೆ ಮಾತಾಡ್ಸೋಣ, ಕೇಳೋಣ ಮೂವಿ ಬಗ್ಗೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನು, ಹೇಗಿತ್ತು ಅಂತ. ಮತ್ತೆ ಎಲ್ಲರ ಜೊತೆ ಹೋಗಿ ಅವ್ರವ್ರ ಜಲಕಲ್ಲಿ ಒಂದೊಂದು ಡೈಲಾಗ್ ಕೇಳ್ಕೊಂಡು ಎಂಜಾಯ್ ಮಾಡೋಣ. ಇವತ್ತು ನಾವು ಹೋಗ್ತಾ ಇದೀವಿ, ನಾನು ಮತ್ತೆ ನನ್ನ ಫ್ರೆಂಡು ಮೂವಿಗೆ ಹೋಗ್ತಾ ಇದೀವಿ. ಬನ್ನಿ, ಕಂಪ್ಲೀಟ್ ಕವರೇಜ್ ನಿಮ್ಮ ಫಿಟ್ ಬೀಚ್ ಚಾನಲ್ ಅಲ್ಲಿ. ಹಾಯ್ ಗೈಸ್, ಫೈನಲಿ ಪ್ರೀಮಿಯರ್ ಶೋಗೆ ರೀಚ್ ಆಯ್ತು. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಎಲ್ಲರ ಮೆಚ್ಚಿನ ಡಾಗ್ ಸತೀಶ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಕೇಳಬೇಕಿತ್ತಣ್ಣ, ನಾಯಿ ಬಂದಿಲ್ಲ ನಿಮ್ ಜೊತೆ ಅಂತ ಅದಕ್ಕೆ ಹೇಳ್ತಿದ್ರು. ನಾಯಿ ಯಾಕೋ, ನಾಯಿ 2 ಲಕ್ಷ, ನಾಯಿ ಬಂದ್ರೆ 2 ಲಕ್ಷ, ನಾನ್ ಬಂದ್ರೆ 2 ಲಕ್ಷ. ಹಾಯ್ ಗೈಸ್, ಫೈನಲಿ ಇವೆಂಟ್ ಗೆ, ಮೂವಿ ಪ್ರೀಮಿಯರ್ ಶೋಗೆ ಬಂದಿದೀವಿ. ತುಂಬಾ ಕಂಟೆಂಟ್ ಕ್ರಿಯೇಟರ್ ಮತ್ತೆ ಸೆಲೆಬ್ರಿಟೀಸ್ ಗಳೆಲ್ಲ ಬಂದಿದ್ದಾರೆ. ನೀವು ಇಲ್ಲೇ ನೋಡ್ಬೋದು, ನಿಮ್ಮ ಅಚ್ಚುಮೆಚ್ಚಿನ ಡಾಗ್ ಸತೀಶ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಈ ಕಡೆ ಬರ್ತಾ ನಿಮ್ಮ ವೈಲ್ಡ್ ಬಿಸ್ಟ್ ಅಂತ ಇದಲ್ಲ, ಫಿಟ್ನೆಸ್ ವ್ಲಾಗ್ ಮತ್ತೆ ರೋಸ್ಟಿಂಗ್ ಅಲ್ಲಿ ಮಾಡ್ತಲ್ಲ, ಅವ್ರನ್ನು ಸ್ಪಾಟ್ ಮಾಡಿದೆ. ಇನ್ನು ತುಂಬಾ ಜನ ಎಲ್ಲ ಬಂದಿದ್ದಾರೆ. ನೋಡ, ನಮ್ಮಷ್ಟ ಎಷ್ಟು ಆಗುತ್ತೆ ಅಷ್ಟು ಜನ ಹತ್ರ ಹೋಗಿ ಮಾತಾಡ್ಸಲಿಕ್ಕೆ ಟ್ರೈ ಮಾಡ್ತೀನಿ, ನಿಮ್ಗೂ ತೋರಿಸ್ತೀನಿ. ಬನ್ನಿ. ಮೂವಿ ನೀವ್ ಹೇಳ್ಬೇಕು ಹೆಂಗಿದೆ ಅಂತ. ನಾವ್ ನೋಡ್ಬಿಟ್ಟು ಈಗ ಹೇಳ್ತೀವಿ. ಹೇಳಿ ಕರೆದಿದ್ದಕ್ಕೆ ಬೆಲೆ ಕೊಟ್ಟು ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು. ಕಲಾಕೃತಿ ಅದ್ಭುತವಾಗಿದೆ. ಮತ್ತು ಸಿನಿಮಾದಲ್ಲಿ ರಿಲೀಸ್ ಆಗುತ್ತೆ, ಥಿಯೇಟರ್ಸ್ ಅಲ್ಲ, ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗುತ್ತೆ. 3ನೇ ತಾರೀಕು ನೋಡಿ ಖುಷಿ ಪಟ್ಟು. ಇವರೇ ಈ ಮೂವಿಯ ಪ್ರೊಡ್ಯೂಸರ್. ಇಲ್ಲಿ ಒಳಗ್ ಬಂದು ನಿಂತ್ಕೊಂಡು ನಾನು ಎಲ್ಲ ಕಂಟೆಂಟ್ ಕ್ರಿಯೇಟರ್ ಯಾರೆಲ್ಲ ಬಂದಿದಾರ ನೋಡ್ತಿದ್ರೆ, ಈ ನನ್ ಮಗ ಇಲ್ಲ, ಅದ್ ಯಾವ್ದೋ ಹೀರೋಯಿನ್ ಬಂದವ್ರೆ, ನಂಗೆ ಅವಳು ಇಷ್ಟ ನೋಡದೆ. ಹೋಗಿ ಮಾತಾಡ್ಸಪ್ಪ ಹೀರೋಯಿನ್ ಅಂದ್ರೆ, ಇಲ್ಲ ಇಲ್ಲ ದೂರದಿಂದ ನೋಡ್ಕೊಂಡೆ ನೋಡ್ಬಿಡ್ತೀನಿ ಅಂತಾನೆ ಹೇಳೋ. ಹೀರೋಯಿನ್ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ನಮ್ಮ ಬಾಹುಬಲಿ ಕಟ್ಟಪ್ಪ ಮತ್ತೆ ಗ್ರೀಷ್ಮ ಅವರು ಇದಾರೆ. ಅಂದ್ಬಿಟ್ಟು ಹೋದ್ರು. ಈಗ ಅವರೆಲ್ಲ ಸ್ವಲ್ಪ ಬ್ಯುಸಿಯಲ್ಲಿದ್ದಾರೆ. ನಾನೊಂದ್ 2-3 ಜನ ಕಂಟೆಂಟ್ ಕ್ರಿಯೇಟರ್ ಮತ್ತೆ ಮೂವಿ ಸ್ಟಾರ್ ಮೀಟ್ ಮಾಡಿದೆ. ಕಾಕ್ರೋಚ್ ಸುದ್ದಿ ಅವ್ರನ್ನ ಮೀಟ್ ಮಾಡಿ ಬಂದೆ ಈಗಷ್ಟೇ. ಸ್ವಲ್ಪ ಮೂವಿ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಬೈಕ್ ಕೊಡ್ತೀನಿ ಅಂತ ಹೇಳಿದ್ರು. ಪ್ಲಸ್ ಈಗ ಬರ್ತಾ ಇದಾರೆ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಎಲ್ಲ. ನಮ್ಮ ಅವಿನ್ ಬ್ರೋ ಸಿಕ್ದ್ರು, ಈ ಮೂವಿ ಕಲಾಕಾರ 3 ಮೂವಿ ಪ್ರೊಡ್ಯೂಸರ್ ಅವರೇ. ಇನ್ನೂ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಸೆಲೆಬ್ರಿಟೀಸ್ ಎಲ್ಲ ಬರ್ತಾ ಇದಾರೆ. ಆದಷ್ಟು ಜನನ್ನ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ, ಮೂವಿ ನೋಡ್ಬಿಟ್ಟು ಮೂವಿ ಹೇಗಿದೆ ಅಂತ ಫಸ್ಟ್ ನೋಡಿ, ಹಾನೆಸ್ಟ್ ರಿವ್ಯೂ ಅದ್ರ ಬಗ್ಗೆ ಕೊಟ್ಟು ನೆಕ್ಸ್ಟ್ ಡೇ ನಮ್ಗೆ ಸಿಕ್ಕ ಕಂಟೆಂಟ್ ಕ್ರಿಯೇಟರ್ ಎಲ್ಲರನ್ನು ಮಾತಾಡ್ಸ್ಕೊಂಡು ಬರ್ತೀವಿ. ಮೂವಿ ನೋಡ ಹೋಗಿ ಹೀರೋಯಿನ್ ನೋಡ್ತೀಯಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಸ್ಕ್ರೋಲ್ ಮಾಡ್ತಾ ಯಾರನ್ನೆಲ್ಲ ನೋಡ್ತೀರ ತಾನೆ, ಅವರಷ್ಟು ಜನ ಈಗ ನಮ್ ಸುತ್ತ ಆ ಕಡೆಗೆ ಈ ಕಡೆಗೆ ಎಲ್ಲ ಕೂತ್ಕೊಂಡಿದ್ದಾರೆ. ಅವ್ರ ಜೊತೆ ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡು ಪ್ರೀಮಿಯರ್ ಶೋ ನೋಡೋಣ ಅಂತ ಕೂದಿದೀವಿ. ಆದ್ರೂ ಅವಾಗ್ಲಿಂದ ನಂಗೆ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ ಬರ್ತಾರೆ, ಯಾರನ್ನ ಹೋಗಿ ಮಾತಾಡ್ಸ್ಬೋದು, ಯಾರು ಮಾತಾಡಿಸಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಚಿಂತೆ ಆದ್ರೆ, ಇವನೀಗ ಅವ್ರ ಹೀರೋಯಿನ್ ಬಗ್ಗೆನೇ ಚಿಂತೆ. ಅದ್ರಲ್ಲೂ ಎಲ್ಲಿವರೆಗೆ ಅವ್ರನ್ನ ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಇವನು ಬ್ಲ್ಯಾಕು ಅವಳು ಬ್ಲ್ಯಾಕ್ ಹಾಕೊಂಬಂದಲ್ಲಿ ಮ್ಯಾಚಿಂಗ್ ಅನ್ನೋವರೆಗೂ ಹುಡುಗ ಅಬ್ಸರ್ವ್ ಮಾಡ್ಕೊಂಡು ನೋಡಿ ನಗಾಡ್ಕೊಂಡು. ಸೊ ತುಂಬಾ ಕಂಟೆಂಟ್ ಕ್ರಿಯೇಟರ್ ಬಂದಿದ್ದಾರೆ. ಫಿಟ್ನೆಸ್ ವ್ಲಾಗರ್ ಆಗಿರ್ಬೋದು, ರೋಸ್ಟರ್ ಆಗಿರ್ಬೋದು, ರೀಲ್ ಸ್ಟಾರ್ ಆಗಿರ್ಬೋದು, ತುಂಬಾ ಎಲ್ಲ ತರ. ನಮ್ಮ ರೇಷ್ಮಕ್ಕ, ಕಟ್ಟಪ್ಪ,
ಕಾಕ್ರೋಚ್ ಸುದಿ ಅವರು, ನಿಮ್ಮನೆಲ್ಲರ ಮೆಚ್ಚಿನ ಡಾಗ್ ಸತೀಶ್ ಅವರು, ಹ್ಯಾಪಿ ಬರ್ತ್ಡೇ ಯಾರಪ್ಪ, ಎಲ್ಲ ರೀತಿ ನೋಡ್ಬೋದು ನೀವು. ತುಂಬಾ ಆ ಕಡೆಗೆ ಈ ಕಡೆಗೆ ತುಂಬಾ ಎಲ್ಲ ರೀಲ್ ಸ್ಟಾರ್ ಗಳು ಬಂದಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಒಂದು ಸಣ್ಣ ಇವೆಂಟ್ ತರ ಮಾಡಿದ್ದಾರೆ. ಇಂದ ಆ ಕಲಾಕಾರ 1, 2 ಎಲ್ಲ ಮಾಡಿದ್ದೆ. ಸೊ ನೀವು ಕಂಪ್ಲೀಟ್ ಆಗಿ ಎಷ್ಟೇ ಸರಿ ನಿಮ್ಮ ರಿಕ್ವೆಸ್ಟ್ ಮಾಡಿದಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿ 1, 2 ತುಂಬಾ ಜನ ಬಂದಿದ್ರಿ ಕ್ರಿಯೇಟರ್ಸ್, ಇವಾಗ್ಲೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ. ಸೊ ಇನ್ನೊಂದೇನಂದ್ರೆ ನಿಮ್ಮ ಸಹಕಾರದಿಂದ ನಾನು ಈ ಒಂದ್ ರೇಂಜ್ಗೆ ಏನೋ ಬೆಳೆದಿದ್ದೀನಿ. ಸೊ ಒಂದು ಸಿನಿಮಾ ಕೂಡ ಮಾಡಿದೀನಿ. ಈಗ ಕಲಾಕಾರ್ ಮೂವಿ ಕಲಾಕಾರ್ 3 ಟೀಸರ್ ನಿಮ್ಮ ಮುಂದೆ. ಇದು ಇವರಿಂದ ಸಾಧ್ಯವಿಲ್ಲ, ಏಕೆಂದರೆ ಇವರ ಆಯಸ್ಸಿನ್ನು ಮುಗಿದಿಲ್ಲ. ಸೃಷ್ಟಿ ಮಾಡಿದ್ದು ಬ್ರಹ್ಮನೇ ಇರ್ಬೋದು, ಆದರೆ ನನ್ನ ಪ್ರಾಂತ್ಯದ ಜನರ ಆಯಸ್ಸು ಆರೋಗ್ಯ ನನ್ನ ಕೈಯಲ್ಲಿರುತ್ತೆ ಅಮರಾಜ. ಓ ಅಮ್ಕಡುಮ್ಕೋ ಅಮಾಡು ಮಾಡಿ ಡಿಂಟಾಕ್ ಕೊಡ್ತಾ ಇದ್ರೆ ಶರ್ಟು ನಕ್ಕನ್ ಬುಕ್ ಮಾಡು ಹರಿಶ್ಚಂದ್ರ ಘಾಟು. ನಕ್ಕನ್ ತಗೊಳ್ಳು. ಹ್ಯಾಪಿ ಬರ್ತ್ಡೇ ಟು ಯು. ಓ ಕಲಂಬಿ ಕಾದಿದ್ರೆ ಹಣ್ಣು ತಿನ್ಬೇಕು, ಇಲ್ಲ ಅಂದ್ರೆ ಮಂಡೆ ತಿನ್ಬೇಕು. ನಕ್ಕನ್ ಸೇರ್ಕೊಂಡ್ಬಂಡು. ಚುಪ್ 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 ತಗೋ. ಓ ಕಪೆ ಕಿಪ್ಪಿನ್ ಲವ್ ಮಾಡ್ತಾ ಇದ್ದೇನಾ? ಹ್ಞೂ ಭಯ, ಲವ್ ಮಾಡ್ತಾ ಇದೀನಿ ಭಯ. ಅವಳು ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ದಯ. ಕೆಪ್ಪೆ ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ಅಂತೀನಿ. ಕಿಪಿ ಟು ಯು ಲೈಕ್ ಹಿಮ್? ಪಾಪುಗೆ ಪಾರ್ಲೆಜಿ ಬಿಸ್ಕೆಟ್ ಕೊಟ್ಟು ಮನೆ ಕಳಿಸ್ತು. ಅದೆಲ್ಲ ಸರಿ, ನೀನ್ ಯಾರು? ಕ್ರೇಜಿಗೆ ಆಯ್ತು. ಮೂವಿ ಮುಗೀತು. ಮೂವಿ ಮಾತ್ರ ಸಖತ್ತಾಗಿತ್ತು. ಸಾಂಗ್ ಆಗಿರ್ಬೋದು, BGM ಎಲ್ಲ ಚೆನ್ನಾಗಿತ್ತು. ಮೂವಿ ಸ್ಟೋರಿ, ನಮ್ಮ ಹುಡುಗ ಮೂವಿ ನೋಡ್ದ, ಮೂವಿಲಿರೋ ಹೀರೋಯಿನ್ ನೋಡ್ತಿದ್ನ ಕೇಳೋಣ. ಇಲ್ಲಪ್ಪ, ಮೂವಿ ಪ್ರೀತಿಯಿಂದ ಕರೀತಾ ಇರೋ ದುಡ್ಡೇನು ಕೇಳಿ ಅಂದ್ರು. ಅವರು ಅಷ್ಟೇ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಲಿಟ್ರಲಿ ಮೂವಿ ಮಾತ್ರ ಸಖತ್ತಾಗಿದೆ. ನೀವು ಹೋಗಿ ಎಪಿಕ್ ಪ್ರವೀಣ. ಯೂಟ್ಯೂಬ್ ಅಲ್ಲಿ ಮೂವಿ ರಿಲೀಸ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ಹೋಗಿ ಫುಲ್ ಮೂವಿನ ಯೂಟ್ಯೂಬ್ ಅಲ್ಲೇ ನೋಡಿ. ನಾನು ಕೂಡ ಇನ್ನೊಂದ್ಸಲಿ ಯೂಟ್ಯೂಬ್ ಅಲ್ಲಿ ಮೂವಿ ನೋಡ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಫಿಟ್ಬಿಟ್, ಯುವರ್ ಅಲ್ಟಿಮೇಟ್ ಫಿಟ್ನೆಸ್ ಚಾಯ್ಸ್. ನಮ್ಮ ಚಾನಲ್ ಕೂಡ ಫಾಲೋ ಮಾಡಿ. ನಾವು ಸ್ವಲ್ಪ ಬೆಳೆಸ್ಬಿಟ್ಟು ಇವ್ರ ಹತ್ರಕ್ಕೆ ಕಲ್ದ ಇದ್ರು ಸ್ವಲ್ಪ ಅವ್ರ ಹತ್ರಕ್ಕೆ ಬರೋರ್ಗಾರು ಬೆಳೆಸಿ. ಅಲ್ಲ ಇಲ್ಲಪ್ಪ, ಹರ್ಷ ಹರ್ಷ ಮೊನ್ನೆ ಒಂದು ನಿಮಿಷ ಸುದೀಪ್, ಒಂದು ನಿಮಿಷ ಇರಪ್ಪ. ಇಲ್ಲಿ ನಿನ್ನೆ ಕಟ್ಲೆ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೆ. ಅಲ್ಲಿ ಹೀರೋಯಿನ್ ನಿಮ್ ಮಗು ಆಗೋಯ್ತು, ಇದು ಕಾರಣ ಯಾರು ಅಂತ ಎಲ್ಲ ಥಿಯೇಟರ್ ಹರ್ಷ ಹರ್ಷ ಅಂತ ಎಂತ ಆಗೋಯ್ತು ಅಂದ್ರೆ ನಂಗೆ ಇದು ಒಳ್ಳೇದಾಗ್ಲಿ ಸರ್. ನಿಮ್ಗೆ ನಿಮ್ ಪಕ್ಕ ನಿಂತ್ಕೊಳ್ಳೋ ಯೋಗ್ಯತೆ ನಮಗ್ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ಸುಪ್ರೀತ್ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ 1.5 ಲಕ್ಷ ಶರ್ಟ್, ನಂದು 900 ರೂಪಾಯಿ ಶರ್ಟ್ ಹಾಕೊಂಡು ನನ್ನನ್ನ ಅಣ್ಣನ ಪಕ್ಕದಲ್ಲಿ ನಿಲ್ಸಿದ್ರ. ಇದು ನನ್ನ ಜೀವನದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅಲ್ಲ ಪಕ್ಕ ಆಯ್ತು, 1.5 ಲಕ್ಷ ಶರ್ಟ್ ಪಕ್ಕದಲ್ಲಿ 900 ರೂಪಾಯಿ ಇದು. ಆಕ್ಚುಲಿ ಆ ಲಾಸ್ಟ್ ಅಲ್ಲಿ ಶೂಟ್ ಮಾಡೋದಿತ್ತಲ್ಲ, ಅದೇ ಸಾಂಗ್ ಅಲ್ಲಿ ಎಲ್ಲರಿಗೂ ಯಾರನ್ನ ಇವ್ರನ್ನ ಅವ್ರನ್ನ ಎಲ್ಲ ಶೂಟ್ ಒರಿಜಿನಲ್ ಗನ್ ಸಿಗ್ಲಿಲ್ವಾ? ಅವ್ರನ್ನ ನಿಮ್ನೆಲ್ಲಾರು ಒರಿಜಿನಲ್ ಎಷ್ಟು ಕಾಟ ಕೊಡ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ? ಇಲ್ಲ ಪ್ರತಾಪ್ ಆ ತರ ಶೂಟ್ ಮಾಡ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಜನ ಅವ್ರೆ. ಹೆಚ್ಚು ಸಪೋರ್ಟ್ JD ಬಾಸ್. ಸೊ ದಯವಿಟ್ಟು ಎಲ್ಲ ಕ್ರಿಯೇಟರ್ಸ್ ನಮ್ದು ಒಂದು ಚಾನಲ್ ಇದೆ. ನಮ್ಮನ್ನೆಲ್ಲ ನೋಡಿದೀನಿ ಅನ್ಸುತ್ತೆ. ಮೇ ಬಿ ಸೇಮ್ ನಿಮಗೆ ಒಬ್ಬ ಬರ್ತಾನೆ, ಸೇಮ್ ಟು ಸೇಮ್ ಇದ್ದಾನೆ. ಘಟ ಇಲ್ಲ, ಸೇಮ್ ಟು ಸೇಮ್ ಇಬ್ರು ಗಿಡ್ತಾ ಇದ್ದೀರಾ. ಹೌದಾ? ಸ್ಟಾರ್ಟಿಂಗ್ ಇದು ನೋಡ್ದೆ, ರೋಸ್ಟಿಂಗ್ ವಿಡಿಯೋ ನೋಡ್ತಿದ್ದೆ. ಆಮೇಲೆ ಫಿಟ್ನೆಸ್ ಚೆನ್ನಾಗಿ ಬಾಡಿ ಮಾಡಿದ್ರೆ ಆ ಕಾಂಪಿಟೇಷನ್ ವಿಡಿಯೋ ನೋಡ್ಬೋದು. ನಾನು ಅದ್ರ ಬಗ್ಗೆ ಈಗ ಇನ್ಫಾರ್ಮೇಟಿವ್ ಫಿಟ್ನೆಸ್ ಬಗ್ಗೆ, ಕ್ರಿಯೇಟಿನ್ ಬಗ್ಗೆ ಇನ್ಫಾರ್ಮೇಶನ್ ನಾನು ಟ್ರೈನರ್ ಹೋಗ್ಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಮಾಡ್ಕೊಂಡು ಸ್ವಲ್ಪ ಲಾಗ್ ಅಲ್ಲಿ ಮಾಡ್ಕೊಂಡು ಇದು ಮಾಡಿದ್ದೀನಿ. ಒಳ್ಳೇದು ಮಾಡಿ. ಆಮೇಲೆ ನಮ್ದು ಫಿಟ್ನೆಸ್ ದಿನ ನನಗೆ ಅಷ್ಟು ಯಾವಾಗ ಬರಲ್ಲ, ಯಾಕಂದ್ರೆ
ನನಗೆ ಟ್ಯಾಲೆಂಟ್ ಇದೆ ಅಂತಂದ್ರೆ ನಾನು ಬರೀ ಫಿಟ್ನೆಸ್ ಬಗ್ಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಐ ಕ್ಯಾನ್ ಮೇಕ್ ಯಾವ ಎಲ್ಲ ಮಾಡ್ಬೋದು ನಾನು. ಚಾನಲ್ ಈಗ ಬಿಟ್ಟಿದೀನಿ, ವರ್ಕೌಟ್ ಸ್ವಲ್ಪ ಹೋಗಿ ಅದು ಮಾತ್ರ ಕೆಲವು ಬ್ರ್ಯಾಂಡ್ಸ್ ಗೆ ಪ್ರೋಟೀನ್ ಬ್ರ್ಯಾಂಡ್ಸ್ ಕಾಣುತ್ತಾ ಇಲ್ಲ ಸ್ಪಾನ್ಸರ್ ಮಾಡೋ ಬರ್ತಾರೋ ಅಂತ ಇನ್ನೊಂದು ಐಡಿ ಮಾಡಿದ್ವಿ. ಫಿಟ್ನೆಸ್ ಅಂದ್ರೆ ಕಂಟೆಂಟ್ ಇಷ್ಟೇ ಇರುತ್ತೆ. ನಾವು ತುಂಬಾ ಅದ್ರಲ್ಲಿ ಕಂಟೆಂಟ್ ಅವ್ರಿಗೆ ಏನ್ ಗೊತ್ತಾ, ಅವ್ರಿಗೆಲ್ಲ ಬರೀ ವಿಡಿಯೋಸ್ ಕಂಟೆಂಟ್ ಮಾಡಬೇಕು. ನಮ್ ಕನ್ನಡದವರು ಸಪೋರ್ಟ್ ಮಾಡಲ್ಲ. ಈಗ ನಾನು ಬರೆದು ಕೊಡ್ತೀನಿ. ಕೆಲವ್ರು ಯಾರೋ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರದೆಲ್ಲ ಒಂದ್ ಟೈಮಲ್ಲಿ ಹತ್ತಿರುತ್ತೆ ಅಷ್ಟೇನೆ. ಎಲ್ಲರದು ಸಹ ಕ್ಲಿಕ್ ಆಗಲ್ಲ. ಯಾಕಂದ್ರೆ ಇನ್ ಕೆಲವರು ಕ್ಯಾಮ್ರಾ ವರ್ಕ್ ಹಂಗಿರುತ್ತೆ. ನಾವೆಲ್ಲ ಓನ್ಲಿ ಒಬ್ರು ನಾವು ಮಾತ್ರ ಮಾಡೋದು. ನಾವು ಈಗ ನಿಮ್ಗೆ ನೋಡಿ, ನೀವೇ ವಿಡಿಯೋ ಮಾಡ್ಕೋಬೇಕು, ಯಾರು ಬರಲ್ಲ. ನೀವೇ ಮಾಡ್ಕೋಬೇಕು. ಜಿಮ್ ಅಲ್ಲಿ ಅಷ್ಟೇ ಕ್ಯಾಮ್ರಾ ನೀವೇ ಕ್ಯಾಪ್ಚರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಅಂತಂದ್ರೆ ನಾನು ಅಷ್ಟು ಫಿಟ್ನೆಸ್ ಡೇ ಅಂತಿಲ್ಲ, ಇವತ್ತಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಅದು ಮುಂದೆ ಅಪ್ಲೋಡ್ ಮಾಡ್ತೀನಿ. ವೀಕ್ಲಿ ಒಂದ್ ಬಂದ್ರು ಸಾಕು ಅಂತೇಳಿ. ಇನ್ನ ಪೋಸಿಂಗ್ ಇನ್ನ ಬಾಡಿದು ಕಂಡೀಷನ್ ಹೇಗೆ ಆ ವಿಡಿಯೋಸ್ ಎಲ್ಲ ಆಗ್ತಾ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಏನೋ ಮಾಡಿ. ನಿಮ್ಗೆ ಯಾವ್ದು ಊಟ ಮಾಡ್ರಿ ಬ್ರೋ ಫಸ್ಟ್. ಮೂವಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದಕ್ಕೆ, ಕರೆದ ತಕ್ಷಣ ಬಂದಿದ್ದಕ್ಕೆ. ಈ ಕಡೆ ಬೆಳಕಿದೆ ತಗೊಂಡ್ಬಂದ್ರೆ ನೀವಂತೂ ವೈಟ್ ಆಗಿರೋ ಕಾಣ್ತೀರಾ, ಲುಕ್ ಎಲ್ಲಿ ಕಾಣ್ತಿದೆ. ಇಲ್ಲಿ ಇಷ್ಟ ಆಯ್ತಾ ನಿಮ್ಗೆ? ಮೇಲೆ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಿದ್ರಿ ನೀವು. ಮೇಕಪ್ ಆಗೋರೆಲ್ಲ ಇಷ್ಟ ಆಯ್ತಾ ಕಲಾಕರ್ತ? ತುಂಬಾ ಚೆನ್ನಾಗಿತ್ತು. ಸೊ ಇದೇ ನಾಳೆ ಶುಕ್ರವಾರ 13ನೇ ತಾರೀಕು ಸಂಜೆ 5:20ಕ್ಕೆ ನಮ್ಮ ಕಲಾಕರ್ತ್ರಿ ಶಾರ್ಟ್ ಫಿಲಮ್ ಕಲಾಕರ್ ಕಂಟೆಂಟ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ. ದಯವಿಟ್ಟು ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ತುಂಬಾ ಚೆನ್ನಾಗಿತ್ತು ಮೂವಿ, ಎಂಜಾಯ್ ಮಾಡಿದೆ. ನಮ್ ಬ್ರೋ ಆಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ಚೆನ್ನಾಗಿತ್ತು ತುಂಬಾ. ಇನ್ನೊಂದ್ಸಲ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ಫುಲ್ ವಿಡಿಯೋನ. ಹಾಗೆ ನಮ್ ಚಾನಲ್ಗೂ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಿಮ್ ಬಾಯಲ್ಲಿ ಹೇಳ್ಬಿಟ್ರೆ. ಚಾನಲ್ ಫಿಟ್ನೆಸ್ ಅಂತ ಅನ್ನೋದು ಒಂದು ದೇಹದಾಢ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ತುಂಬಾ ಸಕ್ಕತ್ತಾಗಿ ಹೇಳ್ಕೊಡ್ತಾರೆ. ನಾವು ಜಿಂಕ್ ಹೋಗ್ತಾ ಇದ್ದಾರೆ ಮಕ್ಕಳಿಗೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ದಯವಿಟ್ಟು ಯಾರ್ಯಾರಿಗೆ ಯೂಸ್ ಯಾರ್ಯಾರು ಇದೀರಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಫಿಟ್ನೆಸ್ ಕಾಪಾಡ್ಕೋಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ದ ವೈಲ್ಡ್ ಬೀಸ್ಟ್ ಅಂತ ಚೇತು ಬ್ರೋ ಅವ್ರು ಸಿಕ್ಕಿದ್ರು. ಅವ್ರು ತುಂಬಾ ಚೆನ್ನಾಗಿ ಒಂದ್ ಮಾತು ಹೇಳಿದ್ರು. ನೀನ್ ಫಿಟ್ನೆಸ್ ಬಗ್ಗೆ ಕಂಟೆಂಟ್ ಮಾಡ್ತಿದ್ಯಾ, ಫಿಟ್ನೆಸ್ ಅಲ್ಲಿ ಕಂಟೆಂಟ್ ಇರೋದು ಎಷ್ಟು ಅದನ್ನ ಹುಡುಕಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನೀನ್ ವಿಡಿಯೋ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಮತ್ತೇನಂದ್ರೆ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಹೋಗಿ ನಿಮ್ಮ ಹತ್ರ ವಿಡಿಯೋ ಮಾಡ್ತೀನಿ ನಾನು ಅಂತ ಬಂದ್ರೆ ಅವ್ರು ನಿನ್ನ ಒಪ್ಪಲ್ಲ. ಏನೋ ನಿನ್ ಜೊತೆ ಬಂದು ವಿಡಿಯೋ ಮಾಡ್ಕೊಂಡು ಬೆಳ್ಕೊಂತಾರೆ, ಆತರ ಥಿಂಕ್ ಮಾಡ್ತಾರೆ. ಫಸ್ಟ್ ನಿನ್ನವರ ನೀನ್ ಮೇಂಟೈನ್ ಮಾಡೋ. ಅವ್ರು ಹೇಳಿದ ಒಂದು ಮಾತು ನಂಗೆ ತುಂಬಾ ಚೆನ್ನಾಗಿ ತಲೆಗೋಯ್ತೇನಂದ್ರೆ, ಯಾರೇ ಎಷ್ಟೇ ದೊಡ್ಡ ಕಂಟೆಂಟ್ ಕ್ರಿಯೇಟ್ ಆಗ್ಲಿ, ಏನೇ ಆಗಿರ್ಲಿ, ಅವ್ರವ್ರಲ್ಲಿ ಇದಾರೆ. ನೀನ್ ಅವ್ರ ಹತ್ರ ಹೋಗಿ ಸಹಾಯ ಕೇಳ್ಬೇಡ. ನೀನ್ ಅವ್ರನ್ನ ನೀನ್ ಮೇಂಟೈನ್ ಮಾಡ್ಕೊ. ನಾನು ವೈಲ್ಡ್ ಬೀಸ್ಟ್ ಅಂತ ಹೆಸರಿಟ್ಟಿನಿ, ನಾನು ನಡ್ಕೊಂಡೋದ್ರು ವೈಲ್ಡ್ ಬೀಸ್ಟ್ ತರ ನಡ್ಕೊಂತೀನಿ, ನನ್ನ ಅವ್ರನ್ನ ನಾನು ಕ್ಯಾರಿ ಮಾಡ್ತೀನಿ ಅಂತ. ಅದೇ ತರ ಆ ಮಾತು ನಂಗೆ ಇನ್ನೂ ತಲೆಯಲ್ಲಿ ಉಳ್ಕೊಂಡಿದೆ. ನಾನು ಅದೇ ತರ ಫಿಟ್ನೆಸ್ ಬಗ್ಗೆ ಬೆಳಿಬೇಕಂತ ಮಾಡಿದೀನಿ. ಆ ಫಿಟ್ನೆಸ್ ಅಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಫಿಟ್ನೆಸ್ ಇನ್ಫಾರ್ಮೇಶನ್ ಆಗಿರ್ಬೋದು, ಪೋಸ್ಟರ್ ಕರೆಕ್ಷನ್ ಆಗಿರ್ಬೋದು, ತುಂಬಾ ವಿಡಿಯೋಗಳು ಅದ್ರ ಬಗ್ಗೆ ಬರ್ತಾ ಇರುತ್ತೆ. ನಮ್ಮ ಚಾನಲ್ ನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಫಿಟ್ನೆಸ್